ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿರುವ ಆಲೂರು ಹುಂತನಗೋಳಿ ರಸ್ತೆ ಇದೀಗ ಜನರ ಸಂಚಾರಕ್ಕೆ ಮುಕ್ತವಾಗಿದೆ. ಸರಿಸುಮಾರು 50 ವರ್ಷಗಳಿಂದ ಸಾರ್ವಜನಿಕರು ಪ್ರಯಾಣಿಸುತ್ತಿದ್ದ ಈ ರಸ್ತೆಯನ್ನ ಕೆಲ ದಿನಗಳ ಹಿಂದೆ ಪ್ರಭಾವಿಯೊಬ್ಬರು ಗೇಟ್ ಅಳವಡಿಸಿ ಜನ ಸಂಚಾರ ಮಾಡದಂತೆ ತಡೆ ಹಿಡಿದಿದ್ರು. ಈ ಕುರಿತು ಸಾರ್ವಜನಿಕರು ವ್ಯಾಪಕ ಆಕ್ರೋಶ ವ್ಯಕ್ತಪಡಿಸಿ ನಿರಂತರವಾಗಿ ಹೋರಾಟ ನಡೆಸಿದ್ರು. ಇನ್ನು ಪ್ರಭಾವಿ ಪುಂಡಾಟಿಕೆಯ ಕುರಿತು ಕರ್ನಾಟಕ ನ್ಯೂಸ್ ಬೀಟ್ ವರದಿ ಪ್ರಸಾರ ಮಾಡಿತ್ತು. ಜೊತೆಗೆ ಇದುವರೆಗೂ ಪ್ರಭಾವಿ ವಿರುದ್ಧ ಯಾವುದೇ ಕಾನೂನು ಕ್ರಮ ತೆಗೆದುಕೊಳ್ಳದ ಬಗ್ಗೆಯೂ ಸ್ಥಳೀಯ ಅಧಿಕಾರಿಗಳ ಕಚೇರಿಗೆ ತೆರಳಿ ಪ್ರಶ್ನೆ ಮಾಡಿದ್ವು. ಹೀಗಾಗಿ ಎಚ್ಚೆತ್ತುಕೊಂಡ ಗಂಗೊಳ್ಳಿ ಠಾಣಾ ಇಎಸ್ಐ ಪವನ್ ನಾಯಕ್ ಹಾಗೆ ಆಲೂರು ಗ್ರಾಮ ಪಂಚಾಯತ್ ಪಿಡಿಒ ರೂಪಾ ಗೋಪಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಡೆ ಹಿಡಿದ ರಸ್ತೆಯನ್ನ ಈಗ ಜನರ ಸಂಚಾರಕ್ಕೆ ಮುಕ್ತಗೊಳಿಸಿದ್ದಾರೆ. ಇದು ಕರ್ನಾಟಕ ನ್ಯೂಸ್ ಬೀಟ್ನ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಈ ಹಿಂದೆ ಕೂಡ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಪ್ರಕಟಿಸಿದ್ವಿ. ಹಾಗೆ ಇನ್ನು ಪ್ರಭಾವಿ ಪುಂಡಾಟಿಕೆಯ ಕುರಿತು ಕೂಡ ವರದಿಯನ್ನ ಪ್ರಸಾರ ಮಾಡಿದ್ವಿ. ಇಲ್ಲಿವರೆಗೂ ಕೂಡ ಪ್ರಭಾವಿಯ ವಿರುದ್ಧ ಯಾವುದೇ ಕಾನೂನು ಕ್ರಮವನ್ನ ತೆಗೆದುಕೊಳ್ಳದ ಬಗ್ಗೆ ಹಾಗೆ ಸ್ಥಳೀಯ ಅಧಿಕಾರಿಗಳ ಕಚೇರಿಗೂ ತೆರಳಿ ಪ್ರಶ್ನೆಯನ್ನ ಮಾಡಿದ್ವಿ. ಯಾಕೆ ಇಷ್ಟು ವರ್ಷಗಳ ಕಾಲ ಸ್ಥಳೀಯರು ಸಂಚಾರ ಮಾಡೋದಕ್ಕಿದ್ದಂತ ಮಾರ್ಗಕ್ಕೆ ತಡೆಗೋಡೆಯನ್ನ ಯಾವ ಕಾರಣಕ್ಕೆ ಹಾಕಿದ್ರಿ ಅನ್ನೋದಾಗಿ ಪ್ರಶ್ನೆ ಮಾಡಿದ್ವು. ಇಷ್ಟೆಲ್ಲ ಆದ ನಂತರದಲ್ಲಿ ಪ್ರಭಾವಿಗಳು ಹಾಕಿದಂತ ತಡೆಗೋಡೆಯನ್ನ ತೆರವು ಮಾಡಿ ಸಂಚಾರ ಮುಕ್ತ ಮಾಡಿದ್ದಾರೆ. ಅಧಿಕಾರಿಗಳ ಕಾರ್ಯವೈಖರಿಗೂ ಕೂಡ ಸಾರ್ವಜನಿಕರ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಸದ್ಯ ಈಗಾದರೂ ಓಡಾಡೋದಕ್ಕೆ ಅನುವು ಮಾಡಿಕೊಟ್ರಿ ಅಂತ. ಅಂದ್ರೆ ಇದು ಕರ್ನಾಟಕ ನ್ಯೂಸ್ ಬೀಟ್ನ ಬಿಗ್ ಇಂಪ್ಯಾಕ್ಟ್ ಕೂಡ ಹೌದು. ಸದ್ಯ ಎಚ್ಚೆತ್ತುಕೊಂಡ ಗಂಗೊಳ್ಳಿ ಠಾಣಾ ಎಸ್ಐ ಪವನ್ ನಾಯಕ್ ಹಾಗೆ ಆಲೂರು ಗ್ರಾಮ ಪಂಚಾಯಿತಿ ಪಿಡಿಒ ರೂಪಾ ಗೋಪಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಏನೇನಾಗ್ತಾ ಇದೆ, ತಡೆಗೋಡೆಯನ್ನ ಹಾಕೋದಕ್ಕೆ ಪರ್ಮಿಷನ್ ತೆಗೆದುಕೊಂಡಿದ್ದಾರಾ ಅಥವಾ ನಮ್ಮ ಹತ್ರ ಪಟ್ಟ ಇದೆ ಅಥವಾ ಕೆಲವೊಂದಷ್ಟು RTCಯಲ್ಲಿ ನಮ್ಮ ಜಾಗ ಅನ್ನೋದಾಗಿದ್ರೂ ಕೂಡ ಇಷ್ಟು ವರ್ಷಗಳ ಕಾಲ ಜನ ಸಂಚಾರವನ್ನ ಮಾಡ್ತಾ ಇದ್ರು. ಇದನ್ನ ತಡೆ ಹಿಡಿಯೋದಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟಿರೋದು ಅನ್ನೋದಾಗಿ ಕೂಡ ಕರ್ನಾಟಕ ನ್ಯೂಸ್ ಬೀಟ್ ಸೇರಿದಂತೆ ಅಧಿಕಾರಿಗಳು ಕೂಡ ಪ್ರಶ್ನೆ ಮಾಡಿದ ತರುವಾಯ ಈಗ ಸಂಚಾರ ಮುಕ್ತವಾಗಿದೆ.